ನಡೆದಾಡುವ ದೇವರು ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳನ್ನ ನಾನು ಯಾವತ್ತೂ ನೆನೆಸ್ಕೊತಾ ಇರ್ತೀನಿ. ಅವರು ನಮ್ಮೊಂದಿಗೆ 111 ವರ್ಷ ಬದುಕಿದ್ರು. ನಿಮ್ಗೆಲ್ಲ ಹೇಳ್ತೀನಿ, ನಾನು 100 ವರ್ಷ ಬದುಕ್ತೀನಿ, ನೀವೆಲ್ಲರೂ 100 ವರ್ಷ ಬದುಕಲೇಬೇಕು. ಚೇತನ್ ರಾಮು 100 ವರ್ಷ ಬದುಕಬೇಕು, ಅಮ್ಮನೂ 100 ವರ್ಷ ಬದುಕಬೇಕು. ಡಾಕ್ಟ್ರೆ ಏನಾದರೂ ಫಾರ್ಮುಲಾ ಇದೆಯಾ? ನಾನು ಗ್ಯಾಸ್ಟ್ರಾಂಟ್ರಾಲಜಿಸ್ಟ್ ಅಮ್ಮ, ನಿಮ್ಗೊಂದು ಫಾರ್ಮುಲಾ ಹೇಳ್ಕೊಡ್ತೀನಿ 100 ವರ್ಷ ಬದುಕೋದು ಹೆಂಗೆ ಅಂತ. ಊಟ ಬಲ್ಲವನಿಗೆ ರೋಗವಿಲ್ಲ. ಚೆನ್ನಾಗಿ ಊಟ ಮಾಡೋದು ಕಲ್ತ್ಕೊಳ್ಳಿ. ಫಸ್ಟ್ ಎಲ್ಲ ರೆಡಿ ಮಾಡಿದಾರಂತೆ, ಹೋಗೋದಕ್ಕೆ ಮೊದಲು ಸಾವಧಾನವಾಗಿ ಊಟ ಮಾಡಿ. ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತೆ. ಅದಕ್ಕೆ ನಾವು ಎಷ್ಟೊಂದು ಚೆನ್ನಾಗಿ ಮಾತಾಡ್ತೀವಿ. ಕೊನೆಯದು ನಿಮ್ಗೆ ಹೇಳ್ತೀನಿ, ಎಲ್ಲರೂ ವಿದ್ಯಾವಂತರಿದ್ದೀರಿ, ವಿದ್ಯೆ ಉಳ್ಳವನಿಗೆ ಭಯವಿಲ್ಲವಂತೆ. ಈ ಪೋಡಿಯಂ ಕಂಡಿಡಿದವನು ಪಾಪ ಫಸ್ಟ್ ಟೈಮು ಮಾತಾಡಕ್ ನಿಂತ್ರೆ ಕಾಲ್ ಗಡ ಅಂತ ನಡ್ಗಕ್ ಶುರುವಾಯ್ತಂತೆ. ಅದಕ್ಕೆ ಪೋಡಿಯಂ ಕಂಡಿಡ್ಬಿಟ್ಟು ಅದರಿಂದ ನಿಂತ್ಕೊಡ್ರೆ ನಿಮ್ ಕಾಲ್ ಅಲ್ಲಾಡಿದ್ರೆ ಗೊತ್ತೇ ಆಗಲ್ಲ. ಆದ್ರೆ ಎಲ್ಲರೂ ಅಷ್ಟೇನೆ, ಇಟ್ಟಿದ್ದಾರೆ ಅಂತ ನಿಂತಿದ್ದಾರೆ, ಎಲ್ಲರೂ ಅದೇ ಕೆಪಾಸಿಟಿ ಇರೋರು. ಇಲ್ಲಿ ನಿಂತು ನಾನು ಅದಕ್ಕೆ ಯಾವಾಗ ಈಚೆ ಬಂದು ಮಾತಾಡ್ತೀನಿ, ನನ್ನ ಕಾಲ ಅಲ್ಲಾಡೋದಿಲ್ಲ ನೋಡ್ರಿ ಅಂತ. ಹಂಗಾಗಿ ಈ 100 ವರ್ಷ ಬದುಕೋದು ಹೆಂಗೆ, ಇದು ಬಹಳ ಇಂಪಾರ್ಟೆಂಟ್. ಪ್ರತಿಯೊಬ್ಬ ಮನುಷ್ಯನು ಆಕ್ಚುಲಿ, ನಾಯಿಗೆ 20 ವರ್ಷ, ಕತ್ತೆಗೆ 40 ವರ್ಷ, 3 ಕತ್ತೆ ವಯಸ್ಸು ದೇವರು ಮನುಷ್ಯನಿಗೆ ಕೊಟ್ಟಿರೋದು ಅಂತಾರೆ ಕರ್ಜಗಿ ಸಾಹೇಬ್ರೆ. ನನಗೆ ಹೇಳ್ಬೇಕು, ಇಡೀ 100 ವರ್ಷ ಅಲ್ಲ 120 ಅಂತಾರೆ. ನಡೆದಾಡುವ ದೇವರು 120 ವರ್ಷ ಬದುಕಿದ್ರಂತೆ, ಯಾಕಂದ್ರೆ ಅವ್ರ ಡೇಟ್ ಆಫ್ ಬರ್ತ್ ಕರೆಕ್ಟಾಗಿ ಎಂಟ್ರಿ ಆಗಿರಲಿಲ್ಲ. ಸೊ 100 ವರ್ಷ ಬದುಕೋದು ಹೆಂಗ್ರಿ ಡಾಕ್ಟ್ರೆ? ಇವತ್ತು ಪುಕ್ಕಟೆ ಕನ್ಸಲ್ಟೇಷನ್ ಅಂತು. ಯಾಕಂದ್ರೆ ನಮ್ಮ ಡಾಕ್ಟ್ಗಳದೆಲ್ಲ ನಿಮ್ಗೆ ಗೊತ್ತಿರಬೇಕು, 3 ದಿನ ಮೊದಲೇ ಅಪಾಯಿಂಟ್ಮೆಂಟ್ ತಗೋಬೇಕು. ಅಲ್ಲೊಂದು 1000 ರೂಪಾಯಿ ಅಮ್ಮ ಕಿತ್ಕೊಂಡೇ ಬಿಟ್ಟಿರ್ತಾಳೆ ಆಲ್ರೆಡಿ ರಿಸೆಪ್ಷನ್. ನೀವು ಹೋದ್ರೆ ಕೊಲಂಬಿಯಾ HAಗೆ. ಬಟ್ ನಾನು ಒಬ್ಬನೇ ಡಾಕ್ಟ್ರು, ಕನ್ಸಲ್ಟೇಷನ್ ಮೊದಲು ಕೇಳ್ದಿರಾ ಅವ್ರು ಕೊಟ್ಟಷ್ಟು ಇಸ್ಕೊಳಮ್ಮ ಅಂತ ಸಿಸ್ಟ್ರಿಗೆ ಹೇಳೋ ಅಂತ ಡಾಕ್ಟ್ರು. ಯಾಕಂದ್ರೆ ನಾನೊಬ್ಬ ರೈತನ ಮಗ, ಕಷ್ಟ ಸುಖ ನೋಡಿ ಬಂದಿರೋ. ನಾನು ಭಾಳ ಸರಿ ಅನ್ಕೋತೀನಿ, ಯಾರಾದರೂ ವೈದ್ಯಕೀಯ ಮಾಡ್ಬೇಕಾದ್ರೆ ಕಷ್ಟ ಸುಖದಿಂದ ಬೇರೆಯವ್ರ ಕಷ್ಟ ಅರ್ಥ ಆಗ್ಬೇಕಾದ್ರೆ ಅವನ ಕಷ್ಟದಲ್ಲಿ ಬರಬೇಕು. ಈ ರಿಯಲ್ ಇಲ್ದಿರ ಅರ್ಥ ಆಗಲ್ಲ. ನಾವು ನೋಡ್ತೀವಲ್ಲ ಅವರ ದಿಮಾಕು ಅವೆಲ್ಲ ನೋಡಿದಾಗೆ ಮನಸ್ಸಿಗೆ. ಅದಕ್ಕೆ ಕೋವಿಡ್ ಟೈಮ್ನಲ್ಲಿ ನಾನು ಎಷ್ಟು ಸರಳವಾಗಿ ಹೇಳಿದೆ ಅಂದರೆ, ನಾನು ಅನೇಕ ಚಾನಲ್ಗೆ ಹೋಗೇನಿ. ಒಂದು ಚಾನಲ್ಗೆ ಹೋಗ್ತೀನಿ, ನಮ್ಮ BTV. ನಾನು ಅವತ್ತು ನನ್ನ ಬುಕ್ಕು ತೊಗೊಂಡೋಗಿದ್ದೆ, ಇದು ಆಲ್ರೆಡಿ ಸಾಕಷ್ಟು ಸಾರಿ ಹೋಗಿದ್ದೆ. ನನ್ನ ಫಾರ್ಮಕಾಲಜಿ ಬುಕ್ಕು 1975 ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಳ್ಳಾರಿ, ಮೈಕ್ರೋಬಯಾಲಜಿ, ಇದು ಎರಡು ತೊಗೊಂಡೋಗಿದೆ. ನಾನು ಮುಂದೆ ಇಟ್ಕೊಂಡಿದ್ದೆ. ಐ ಎಮ್ ಅ ಸ್ಮಾರ್ಟ್ ಲೇಡಿ, ಇದೊಂದು ಮರಣ ಮೃದಂಗವನ್ನು ಬಾರಿಸುವ ವೈರಸ್ ಅಂದು. ನಾನು, ಅಮ್ಮ ನೀನು ಮೆಡಿಕಲ್ ಕಾಲೇಜ್ಗೆ ಹೋಗಿಲ್ಲ, ಸುಮ್ಮನೆ ಕೂತ್ಕೋ, ನಾನು ಮೆಡಿಕಲ್ ಕಾಲೇಜ್ ಪ್ರೊಫೆಸರು. ಇದು ನೋಡು, ನನ್ನ ಪುಸ್ತಕದಾಗೆ ಈ ವೈರಸ್ ಇದೆ, ಕೊರೋನಾ ವೈರಸ್ಸು 1975 ನನ್ನ ಬುಕ್ನಲ್ಲಿದೆ ಸರ್. ಚೈನಾದಿಂದ ಜುಯಿ ಅಂತ ಈಗ ಬಂದಿಲ್ಲ, ಇತ್ತು ನಮ್ಮಲ್ಲೇನೆ. ಆದರೆ ತಮಗೆ ಗೊತ್ತಿರದಂಗೆ ನಮ್ಮಲ್ಲಿ ಕೆಲವು ಭಾಷೆ ಯೂಸ್ ಮಾಡ್ತೀವಿ. ನಾನ್ ಮೆಡಿಕಲ್ ಪೀಪಲ್ಸ್ಗೆ ಇದು ಅರ್ಥ ಆಗಲ್ಲ. ಎಂಡೆಮಿಕ್ ಕಾಯಿಲೆ ಅಂತೀವಿ, ಎಪಿಡೆಮಿಕ್ ಕಾಯಿಲೆ ಅಂತೀವಿ, ಸ್ಪೊರಾಡಿಕ್ ಕಾಯಿಲೆ ಅಂತೀವಿ, ಪ್ಯಾಂಡೆಮಿಕ್ ಕಾಯಿಲೆ ಅಂತೀವಿ. ಒಂದು ದೇಶದಲ್ಲಿ ಶುರುವಾದ ಕಾಯಿಲೆ 223 ದೇಶಕ್ಕೆ ಹರಡಿದಂಥ ಕಾಯಿಲೆನ ನಾವು ಪ್ಯಾಂಡೆಮಿಕ್ ಡಿಸೀಸ್ ಅಂತೀವಿ. ಇದಕ್ಕೆ ಮೊದಲು ನೀವು ನೆನೆಸ್ಕೊಂಡ್ರೆ ಫಸ್ಟ್ ವರ್ಲ್ಡ್ ವಾರ್ ಟೈಮ್ನಲ್ಲಿ ಇನ್ಫ್ಲೂಯೆನ್ಸಾ ಕಾಯಿಲೆ ಬಂತು, ಅದು ವೈರಲ್ ಕಾಯಿಲೆ, ಅರ್ಧ ಯುರೋಪ್ನೇ ಮಲಗಿಸ್ಬಿಡ್ತದು. ನಾನು ಡಾಕ್ಟರ್ ಆದ್ಮೇಲೆ ಬಂದಂಥ ಮೊದಲನೇ ಪ್ಯಾಂಡೆಮಿಕ್ ಕಾಯಿಲೆ ಕೊರೋನಾ. ನಾನು ಅದಕ್ಕೆ ಹೇಳಿದೆ, ಇಷ್ಟು ದಿನ ಯಾಕೆ ಕಾಣಿಸ್ಲಿಲ್ಲ? ಅವಾಗ ಹೇಳಿದೆ, ಅಮ್ಮ ಈ ವೈರಸ್ಸಿನ ಗುಣ ಏನಂದ್ರೆ ಇದು ಮರಣ ಮೃದಂಗವನ್ನು ಬಾರಿಸುವ ವೈರಸ್ ಅಲ್ಲ, ಗೊಣ್ಣೆ ಸೂರಿಸೋ ವೈರಸ್ ಅಂತ ಹೇಳಿದ ಮೊದಲನೇ ವೈದ್ಯ ನಾನೇ. ಇಟ್ಸ್ ಅನ್ ಅಪ್ಪರ್ ರೆಸ್ಪಿರೇಟರಿ ವೈರಸ್, ರನ್ನಿಂಗ್ ನೋಸ್ ಅಷ್ಟೇ. ಬಟ್ ಪ್ಯಾಂಡೆಮಿಕ್ ಡಿಸೀಸ್ ಬಂದಾಗ ಇಟ್ ಬಿಕಮ್ಸ್ ವೆರಿ ಅಗ್ರೆಸಿವ್. ಈ ಪ್ಯಾಂಡೆಮಿಕ್ ಅಂದ್ರೆ ಎಲ್ರಿಗೂ ಗೊತ್ತಿರಲಿ, ವೈರಸ್ ಇಸ್ ಎ ಸ್ಮಾಲೆಸ್ಟ್ ಲಿವಿಂಗ್ ಪಾರ್ಟಿಕಲ್ and a virus cannot survive without entering either a bird flu, or an animal, swine flu, or a human being. ಈಗ ತಾನೇ HMPV ಬಂದು ಮತ್ತೊಂದು ಗುಮ್ಮ ಬಿಟ್ಬಿಟ್ಟಿದ್ರು. ನಾನು TV ಒಳಗೆ ಹೇಳಿ, ಈ ಗುಮ್ಮಗಳನ್ನ ಆಗಿಂದಾಗೆ ನಾವು ಚಿಕ್ಕ ಹುಡುಗರ ಬರೆಯೋರು, ನಾಳೆ ಬಾ ಅಂತ ಮನೆ ಬಾಗಿಲು ಮುಂದೆ ಗುಮ್ಮ ಬರುತ್ತೆ ಅಂತ. ಈಗ ನಾನು ಹೇಳಿದೆ, TVನವರೆಲ್ಲ ಗುಮ್ಮ ಬಿಡಬೇಡಿ ನೀವು, ಈ HMPV ಏನೂ ಮಾಡಲ್ಲ, ಇದು ಇನ್ನೊಂದು ಗೊಣ್ಣೆ ಸುರಿಸೋ ವೈರಸ್ ಅಂತ. ಸೊ ಕೊನೆಗೆ ಇನ್ನು ಹೆಚ್ಚಿಗೆ ಮಾತಾಡೋದು ಸ್ವಾಮೀಜಿಯವರ ಆಶೀರ್ವಚನ ಕೇಳೋದಿದೆ. ನಾನು ಯಾವಾಗಲೂ ಭಾಳ ಖುಷಿ ಅನ್ಸುತ್ತೆ ನನಗೆ ಅವ್ರ ಮಾತು. ಪರ್ಟಿಕ್ಯುಲರ್ಲಿ ಹೆಸರಿನಾಗ ಹೆಂಗಿರುತ್ತೆ ನೋಡ್ರಿ, ಅವ್ರು ನೋಡಿದಾಗೆಲ್ಲ ನನಗೆ ಎಷ್ಟು ಪ್ರಸನ್ನವಾಗಿ ಕಾಣ್ತಾರಲ್ಲ, ಪ್ರಸನ್ನನಾಥ ಸ್ವಾಮೀಜಿ. ಯಾರು ಅವ್ರಿಗೆ ಹೆಸರು ಕೊಟ್ಟರು ಅಂತ ಸಂತೋಷ ಆಗುತ್ತೆ ಮನಸ್ಸಿಗೆ. ನನ್ನಪ್ಪ ನನಗೆ ಆಂಜನೇಯ ಅಂತ ಇಟ್ಟಿದ್ದಾನೆ. ನಾನು ಈಗೊಂದು ಹೇಳ್ಬಿಡ್ತೀನಿ, 100 ವರ್ಷ ಬದುಕೋದು ಹೆಂಗೆ? DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ. ತಾವೆಲ್ಲರೂ ಕವಿಗಳು ಇದ್ದೀರಿ, ಕವಿಗಳು ಕೂತಿದ್ದಾರೆ, ಕುವೆಂಪು ಅವರು ಇದೇ ಏರಿಯಾದವರು. ಆದರೆ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಕಗ್ಗ ನನ್ನ ರೂಮಲ್ಲಿ ಬರೆದಿಟ್ಟಿದ್ದೀನಿ. ನೀವು ಪ್ರತಿನಿತ್ಯ ಈ ಕಗ್ಗನ ಕೇಳಿದರೆ ನೀವು 100 ವರ್ಷ ಬದುಕ್ತಿದ್ರೆ ನಾನು ಕೇಳಿ. ಅದಕ್ಕೆ ಇವತ್ತು ಯಾಕೋ ನಗಿಸ್ಲೇ ಇಲ್ಲ ನಮ್ಮ
ಹೇಳ್ಬಿಟ್ರು ಮೊದ್ಲೇ ನಗೋದ್ ಬೇಡ ಅಂತ. ನೋಡಿ ಇದು ಎಷ್ಟು ಮಹತ್ವ ನಗುಗಿದೆ ಅಂದ್ರೆ, ನಗುವಾತ್ಮ ಪರಿಮಳವ ಪಸರಿಸುವ ಕುಸುಮ, ನಗು ನಗುತ್ತ ಬಾಳ್, ನಗುವ ನಗಿಸುವ ನಗಿಸಿ ನಗುತ್ತ ಬಾಳುವ ವರವನ್ನು ಬೇಡಿಕೊಳ್ಳೋ ಮಂಕುತಿಮ್ಮ. ಎಷ್ಟು ಚೆನ್ನಾಗಿದೆ ಸರ್. ಪ್ರತಿಯೊಬ್ಬರು ಕೂಡ ನಗ್ನಗ್ತಾ ಇದ್ರೆ ನೀವು 100 ವರ್ಷ ಬದುಕಿದ್ರೆ ಕೇಳಿ. ಸರ್ ತುಂಬಾ ಚೆನ್ನಾಗಿ ಡಾಕ್ಟರ್ ಅಲ್ದಿದ್ರು ಕೂಡ ಆ 12 ಒಂದ್ಸರಿ ಜೀವಕೋಶಗಳು ನಮ್ಮ ಮೆಡಿಕಲ್ ಬುಕ್ ನಲ್ಲಿ ಇಟ್ ಈಸ್ ಕಾಲ್ಡ್ ಅಪೋಪ್ಟೋಸಿಸ್ ಅಂತ. ಇಟ್ ಸೆಲ್ಯುಲಾರ್ ಡೆತ್, ಎವ್ರಿ ಸೆಲ್ ಡೈಸ್, ಯು ವಿಲ್ ಗೆಟ್ ಎ ನ್ಯೂ ಬಾಡಿ. ಎಷ್ಟು ಚೆನ್ನಾಗಿ ನೋಡಿ, ನಮ್ಮ ಹಿರಿಯರು ಯಾವ ಕಾಲದಲ್ಲಿ ಇವನ್ನೆಲ್ಲ ಹೇಳಿರ್ಬೇಕು. ಇವತ್ತು ದಟ್ ವರ್ಡ್ ಈಸ್ ದೇರ್, ಅಪೋಪ್ಟೋಸಿಸ್ ಅಂತೀವಿ. ದ ಸೆಲ್ ಡೆತ್ ಹ್ಯಾಪನ್ಸ್ ಅಂಡ್ ಎ ನ್ಯೂ ಸೆಲ್ ವಿಲ್ ಕಮ್. ಇಂಥವನ್ನೆಲ್ಲ ನಾಲೆಡ್ಜು ಬೇರೆ ಬೇರೆಯವರಿಂದ ಬರಬೇಕು ಅಂದ್ರೆ ನಾನು ಇದನ್ನ ಪ್ರಾಕ್ಟೀಸು ಮಾಡ್ತೀನಿ. ನನ್ನ ಹತ್ರ ಬರ್ತಾರೆ ಪೇಷಂಟು, ಏನ್ ಸಣ್ಣ ಸಣ್ಣಕ್ಕೂ ಕೊರಗು. ಅವ್ರಿಗೆ ಹೇಳ್ತೀನಿ, ಅಮ್ಮ ಆಕಾಶ ಅಂತೂ ಕಳಿಸ್ಬಿಡಲ್ಲಮ್ಮ, ಬೈ ಚಾನ್ಸ್ ಬಿದ್ದೋದ್ರೆ ಸಿದ್ದರಾಮಣ್ಣನ ತಲೆ ಮೇಲೆ ಬೀಳುತ್ತೆ ಕಣಮ್ಮ. ಹಿಂಗ್ ಹೇಳಿದ್ರೆ ಆನೆ ಕಷ್ಟ ಆನೆಗೆ, ಸೊಳ್ಳೆ ಕಷ್ಟ ಸೊಳ್ಳೆಗೆ, ನನ್ನ ಕಷ್ಟ ನನಗೆ, ನಿಮ್ ಕಷ್ಟ. ಇದ್ರೊಳಗೂ ಕೂಡ ಯಾರು ಖುಷಿಯಿಂದ ಇರ್ತಾರಲ್ಲ ಸರ್, ದೇರ್ ಇಸ್ ಎ ವಂಡರ್ಫುಲ್ ಹಾರ್ಮೋನ್ ಕಾಲ್ಡ್ ಎಂಡಾರ್ಫಿನ್ ಇನ್ ಯುವರ್ ಬಾಡಿ. ಈ ಎಂಡಾರ್ಫಿನ್ ಇದೆಯಲ್ಲ, ದಟ್ ಕೀಪ್ಸ್ ಯು ಆಲ್ವೇಸ್ ಹೆಲ್ತಿ ಅಂಡ್ ಹ್ಯಾಪಿ. ಇಟ್ಸ್ ಅನ್ ಹ್ಯಾಪಿ ಹಾರ್ಮೋನ್. ದೇವರು ವೆರಿ ವೆರಿ ಗ್ರೇಟ್ ಸೈಂಟಿಸ್ಟ್. ಹಿ ಹಸ್ ಗಿವನ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಹಾರ್ಮೋನ್. ನಿಮ್ ಥೈರಾಯ್ಡೇ ಬೇರೆ ಒಂದು ಹಾರ್ಮೋನ್ ಕೊಟ್ಟಿದ್ದಾನೆ, ಅಡ್ರಿನಲಿನ್ ಗ್ಲ್ಯಾಂಡ್ 15 ಗ್ರಾಮು. ಅಡ್ರಿನಲಿನ್ ಇಂಥ ಪವರ್ಫುಲ್ ಅಂದ್ರೆ, ನಾನು ಇಲ್ಲಿ ನಿಂತು ಮಾತಾಡಿದೀನಿ, ಸಣ್ಣ ಹುಲಿ ಬಂದ್ಬಿಟ್ರೆ ಕಾಂಪೌಂಡ್ ನ 6 ಅಡಿ ಜಂಪ್ ಮಾಡೋ ಶಕ್ತಿ ಅಡ್ರಿನಲಿನಿಂದ ಬರುತ್ತೆ. ನೀವೆಲ್ಲ ಕಾಂಪೌಂಡ್ ಆದ್ರೆ ನೀವು ಯಾವತ್ತೂ 6 ಅಡಿ ಆರೇ ಇರಲ್ಲ. ಅರೆ ಸಡನ್ ಆಗಿ ಹಾವು ಬಂತು ಅಥವಾ ಹುಲಿ ಬಂತು ಅಂದ್ರೆ ನೀವು ಜಂಪ್ ಮಾಡ್ತೀರಿ. ಅದಕ್ಕೆ ಕಾರಣ ನಿಮ್ಮ ಅಡ್ರಿನಲಿನ್ ಪಂಪ್ ಹೊಡೆಯುತ್ತೆ. ಆದ್ರೆ ಅನ್ಫಾರ್ಚುನೇಟ್ಲಿ ನಮ್ಮ ಜನ ಎಲ್ಲ ಈ ಅಡ್ರಿನಲಿನ್ ಮಿಸ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಆಟೋ ಜೊತೆಗೆ ಜಗಳ, ಫ್ರೆಂಡ್ ಜೊತೆಗೆ ಜಗಳ, ಹೆಂಡತಿ ಜೊತೆಗೆ ಜಗಳ. ಸೊ ಲಾಸ್ಟ್ಗೆ ಮಾತಿಗೆ ಮೊದಲು ಇನ್ನೊಂದು ಚಪ್ಪಾಳೆ ಹೊಡಿಸ್ಬಿಟ್ಟು ನಾನು ಮಾತು ಮುಗಿಸ್ತೀನಿ. ಬಹಳ ನಮ್ರತೆಯಿಂದ ನಮ್ಮ ರಾಮ್ ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರಿ, ನಾನು ಬದುಕಿರೋವರೆಗೂ ನನ್ನ ಹೆಂಡತಿನೂ ಬದುಕಿರ್ಲಿ ಅಂತ. ಇದಕ್ಕಿಂತ ಒಳ್ಳೆ ಕಾನ್ಸೆಪ್ಟ್ ಇನ್ನೊಂದಿಲ್ಲ ರೀ. ಅದಕ್ಕೆ ನಿಮ್ಗೆ ಅಯ್ಯೋ ನಾನು ಕೇಳೋದಕ್ಕೆ ಮೊದಲೇ ಚಪ್ಪಾಳೆ ಹೊಡೆದು ಬಿಟ್ರಿ. ಐ ಹ್ಯಾವ್ ಗಾಟ್ ಎ ಲವ್ಲಿ ವೈಫ್ ಅಟ್ ಹೋಮ್. ಒಂದು ಚಪ್ಪಾಳೆ ಹೊಡೆಯಿರಿ. ನಾನು ಬಹಳ ಸಾರಿ ಹೇಳ್ತೀನಿ, ಯಾರ ಮನೆಗೆ ಲವ್ಲಿ ವೈಫ್ ಇರ್ತಾಳ, ಸ್ವಾಮೀಜಿಯವರು ಎಕ್ಸ್ಕ್ಯೂಸ್ ಮಾಡ್ತಾರೆ ಅಂತ ಕಾಣುತ್ತೆ, ಸ್ವಾಮೀಜಿಯವರಿಗೆ ಶ್ರೀಮತಿ ಇರಲ್ಲ. ಆದ್ರೂ ಕೂಡ ನಿಮ್ಗೋಸ್ಕರ ಸ್ವಾಮೀಜಿನೂ ಅದೇ ಆಶೀರ್ವಚನ ಹೇಳ್ತಾರೆ, ಯಾರ ಮನೆಗೆ ಲವ್ಲಿ ವೈಫ್ ಇರ್ತಾರಲ್ಲ, ದಟ್ಸ್ ಎ ನಂಬರ್ 1 ಫ್ಯಾಮಿಲಿ. ಆನೆಸ್ಟ್ಲಿ ಐ ವಿಲ್ ಟೆಲ್ ಯು. ಇವತ್ತು ಯಾರನ್ನ ಹೆಣ್ಣು ಮಕ್ಕಳು ನೀವು ಇದುವರೆಗೂ ಅನ್ಸ್ಕೊಳ್ಳಿಲ್ಲ ಅಂದ್ರೆ, ಇವತ್ತು ಮನೆಗೆ ಹೋದ್ಮೇಲೆ ರೀ ಆಂಜನಪ್ಪ ಡಾಕ್ಟರ್ ಹೇಳಿದ್ದಾರೆ ಅಂತ ಎದುರು ನಿಂತ್ಕೊಳ್ಳಿ, ಒಂದ್ಸರಿ ಲವ್ಲಿ ವೈಫ್ ಅನ್ನಿ, ಅನ್ನೋವರೆಗೂ ಬಿಡಬೇಡಿ. ಇವತ್ತಿನ ಈ ಕಾರ್ಯಕ್ರಮ ಅದ್ಭುತ ಕಾರ್ಯಕ್ರಮ. ನಿಮ್ಗಷ್ಟೇ ಅಲ್ಲ, ನನಗೂ ಕೂಡ ಇಂಥ ಒಂದು ಅವಕಾಶ ಕೊಟ್ಟಂತ ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ, ನನ್ನ ಆತ್ಮೀಯ ಸ್ನೇಹಿತರು ಇನ್ನು 100 ಕಾಲ ಈ ರೀತಿ ಮಾತಾಡಲಿ, ಈ ರೀತಿ ಪುಸ್ತಕಗಳನ್ನ ಬರೀಲಿ, ನಮ್ಮಂಥವ್ರನ್ನೆಲ್ಲ ಕರೆದು ಈ ಥರ ಭಾಷಣ ಮಾಡೋಕ್ಕೆ ಅವಕಾಶ ಕೊಡಲಿ. ನಮಸ್ಕಾರ ಎಲ್ರಿಗೂ.